ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಪುಟ ಪುನಾರಚನೆಯ ಚರ್ಚೆಯ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಗರಿಗೆದರ್ತಾ ಇದೆ. ಕ್ಯಾಬಿನೆಟ್ ಅನ್ನ ಸೇರುವುದಕ್ಕೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆಕಾಂಕ್ಷಿಗಳು ಇನ್ನಿಲ್ಲದಂತ ಕಸರತ್ತನ್ನು ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. 5 ನಾಯಕರು ಬೆಂಗಳೂರು, ದೆಹಲಿ ಮಟ್ಟದಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. 4 ಲಿಂಗಾಯತ ಕೋಟಾ, ಓರ್ವ ಮೈನಾರಿಟಿ ಕೋಟಾದಡಿ ಲಾಭಿ ಮಾಡ್ತಾ ಇರೋದು. ಸಚಿವ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂತ ಸುದ್ದಿ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಹಬ್ಬಿದೆ, ಚರ್ಚೆಗಳಾಗ್ತಾ ಇದೆ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ, ಕೆಲವರು ಲಾಭಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಇರುವವರು ರಾಜಕೀಯ ಲಾಭಕ್ಕಾಗಿ ಮುಂದಾಗ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಇಲ್ಲಿ ಒಟ್ಟು 5 ನಾಯಕರು ಕಸರತ್ತು ಮಾಡ್ತಾ ಇರೋದು. ಎಲ್ಲಿಂದನಾದ್ರೂ ಪರವಾಗಿಲ್ಲ, ಲಾಭ ಆದ್ರೆ ಸಾಕು ಅಂತ ಎಲ್ಲಾ ಕಡೆಯಲ್ಲೂ ಒಂದೊಂದು ಕಲ್ಲು ಹೊಡಿತಾ ಇದ್ದಾರೆ. ಬೆಂಗಳೂರು, ದೆಹಲಿ ಎಲ್ಲ ಕಡೆಯಲ್ಲೂ ಕೂಡ ಲಾಭಿ ಮಾಡ್ತಾ ಇದ್ದಾರೆ. 4 ಲಿಂಗಾಯತರು ಕೋಟ, ಇನ್ನೋರ್ವ ಮೈನಾರಿಟಿ ಕೋಟದಡಿ ಲಾಭಿ ಮಾಡ್ತಾ ಇರೋದು. ಮಾಡ್ಬೇಕಲ್ಲ, ಅವಕಾಶ ಸಿಗಬೇಕು ಅಂತ ಅಂದ್ರೆ ಯಾರಿಂದನಾದ್ರೂ ಸಿಕ್ಕಿದ್ರು ಪರವಾಗಿಲ್ಲ ಅನ್ನುವಂತ ಪರಿಸ್ಥಿತಿ. ಮಾಜಿ DCM ಲಕ್ಷ್ಮಣ ಸವದಿ, ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಹಿರಿಯ ಶಾಸಕ ಮಹಂತೀಶ ಕೌಜಲಗಿ, ಶಾಸಕ ಗಣೇಶ್ ಹುಕ್ಕೇರಿ ಇಷ್ಟು ಮಂದಿನೂ ಲಾಭಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಇವ್ರು ನಿರೀಕ್ಷೆ ಇಟ್ಕೊಂಡಿದ್ರು. ಬಟ್ ಕೆಲವರಿಗೆ ಅವಕಾಶ ಅನ್ನೋದು ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಸಚಿವ ಸಂಪುಟ ಪುನಾರಚನೆ ಆಗ್ತಾ ಇದೆ, ಈಗಲಾದ್ರೂ ಅವಕಾಶ ಸಿಗುತ್ತೆ ಅಥವಾ ಸಿಗಬೇಕು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಮೈನಾರಿಟಿ ಕೋಟದಡಿ ಬೆಳಗಾವಿಯ ಉತ್ತರ ಶಾಸಕ ಆಸಿಫ್ ಸೇಠ್ ಕೂಡ ಲಾಭಿಯನ್ನ ಮಾಡ್ತಾ ಇರೋದು. ಹೇಗಾದ್ರೂ ಪರವಾಗಿಲ್ಲ, ಒಂದು ಅವಕಾಶ ಬೇಕು ಅಂತ ನೋಡಿ. ಕಳೆದ ಬಾರಿ ಬಹುಮತ ಬಂದಂತ ಸಂದರ್ಭದಲ್ಲಿ ಎಲ್ರಿಗೂ ಕಾಂಗ್ರೆಸ್ನ ನಾಯಕರುಗಳು ಏನ್ ಹೇಳಿದ್ರು, ಎಲ್ಲ ತಾಳ್ಮೆಯಿಂದಾಗಿರಿ, ನಮ್ಮದೇ ಸರ್ಕಾರ, ಸೊ ನಿಮಗೆ ಇವತ್ತೆಲ್ಲ ನಾಳೆ ಅವಕಾಶ ಸಿಕ್ಕೇ ಸಿಗತ್ತೆ ಅಂತ. ಹಾಗಾಗಿ ಕೆಲವರು ಕಾಯ್ಕೊಂಡು ಕೂತಿದ್ರು. ಇವತ್ತೆಲ್ಲ ನಾಳೆ ಅವಕಾಶ ಸಿಗತ್ತೆ ಅಂತ ಅಂದಾಗ ನಾವು ಸಮಾಧಾನದಿಂದ ವರ್ತಿಸೋ ಸೂಕ್ತ ಅಂತ. ಸೊ ಅದಕ್ಕೆ ಈಗ ಸಚಿವ ಸಂಪುಟ ಪುನಾರಚನೆ ಅಂತ ಏನ್ ಹೇಳ್ತಾ ಇದ್ದಾರೋ ಇದು ರೈಟ್ ಟೈಮ್. ಈಗಲೂ ಸುಮ್ಮನೆ ಕುತ್ಕೊಂಡ್ರು ಅಂತ ಅಂದ್ರೆ ಕೊನೆವರೆಗೂ ಸುಮ್ಮನೆ ಕುತ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಯಾರಿಂದ ಆದ್ರೂ ಪರವಾಗಿಲ್ಲ, DK ಶಿವಕುಮಾರ್ ಅವ್ರ ಕಡೆಯಿಂದ ಆದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನವ್ರ ಕಡೆಯಿಂದ ಆದ್ರೂ ಪರವಾಗಿಲ್ಲ, ಪರಮೇಶ್ವರ್ ಅವ್ರ ಕಡೆಯಿಂದ ಆದ್ರೂ ಪರವಾಗಿಲ್ಲ, ಸುರ್ಜೇವಾಲಾ ಅವ್ರ ಕಡೆಯಿಂದ ಆದ್ರೂ ಪರವಾಗಿಲ್ಲ, ವೇಣುಗೋಪಾಲ್ ಅವ್ರ ಕಡೆಯಿಂದ ಆದ್ರೂ ಪರವಾಗಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆಯಿಂದ ಆದ್ರೂ ಪರವಾಗಿಲ್ಲ, ಒಟ್ಟು ನಮಗಲ್ಲಿ ಅಧಿಕಾರ ಸಿಗಬೇಕು, ಅವಕಾಶ ಸಿಗಬೇಕು ಅನ್ನೋದು. ನೋಡಿ, ಇದು ನಾವು ಕೇವಲ ಬೆಳಗಾವಿ ಜಿಲ್ಲೆದು ಮಾತ್ರ ಹೇಳ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ನಾಯಕರುಗಳನ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ, ಅಲ್ಲಾಗ್ತಾ ಇರುವಂತ ವಿಚಾರವನ್ನು ಹೇಳ್ತಾ ಇದ್ದೀವಿ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ನಾಯಕರು ಲಾಭಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಸೊ ಕೆಲವರು ನಾಯಕರುಗಳು ಕಾಂಗ್ರೆಸ್ನವರು ಹೇಳ್ತಾ ಇರೋ ಪ್ರಕಾರ, ಅಂದ್ರೆ ಅವರ ಸ್ಟೇಟ್ಮೆಂಟ್ಗಳ ಪ್ರಕಾರ, ಈ ಹಿಂದೆನೆ ಅಧಿಕಾರವನ್ನು ಸ್ವೀಕರಿಸಬೇಕಾದ್ರೇನೆ 2.5 ವರ್ಷ ನೀವು ಅಧಿಕಾರದಲ್ಲಿ ಇರ್ತೀರಾ, ಇನ್ನು 2.5 ವರ್ಷ ಪಕ್ಷ ಕೇಳ್ತು ಅಂತಂದ್ರೆ, ಆ ಪರಿಸ್ಥಿತಿ ಬಂತು ಅಂತ ಅಂದ್ರೆ ನೀವು ನಿಮ್ಮ ಪದವಿನ ತ್ಯಾಗ ಮಾಡ್ಕೊಡ್ಬೇಕು ಅಂತ ಹೇಳ್ದಂಗಿದೆ. ಯಾಕಂದ್ರೆ ಮೊದಲು ಮಾತಾಡ್ತಾ ಇರೋರು ಅದನ್ನೇ ಹೇಳ್ತಾ ಇದ್ರು, 2.5 ವರ್ಷ ಮುಗಿಸಿದೀವಿಯಪ್ಪ ಅಂತ. ಸೊ ಹಾಗಾಗಿ ಇವರಿಗೆಲ್ಲ ಮುಂಚಿತವಾಗಿ ಗೊತ್ತಿತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಸಂಪುಟ ಸೇರಲೆಂದೇ DCC ಬ್ಯಾಂಕ್ ಕಣದಿಂದ ಹಿಂದೆ ಸರಿದಿದ್ದ ಪಟ್ಟಣ್, CM ಸಿದ್ದರಾಮಯ್ಯ ಆಪ್ತರೆನಿಸಿಕೊಂಡಿರುವಂತಹ ಅಶೋಕ್ ಪಟ್ಟಣ್, ಸಂಪುಟ ಪುನರಚನೆ ಆದ್ರೆ ಪಟ್ಟಣ್ಗೆ ಅವಕಾಶ ಅಂತ ಅಂದಿದ್ರು ಸಿದ್ದರಾಮಯ್ಯ. ಮತ್ತೊಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಅವರೊಂದು ನಿರೀಕ್ಷೆಯನ್ನು ಇಟ್ಕೊಂಡು ಕೂತಿದ್ದಾರೆ. ಪಾಪ ನನಗೆ ಅವಕಾಶ ಸಿಗುತ್ತೆ ಅಂತ 1-2 ವೇದಿಕೆಯಲ್ಲಿ ಅದನ್ನ ಹೇಳ್ಕೊಂಡ್ರು ಕೂಡ, ನಂಗೂ ಟೈಮ್ ಬರುತ್ತೆ ನೋಡಿ, ಆಮೇಲೆ ಹೆಂಗಿರ್ತೀನಿ ನೋಡಿ ಅಂತ ಹೇಳಿದ್ರು. ಅಂದ್ರೆ ಅವರು ಬಹಳ ಭರವಸೆಯನ್ನ, ಅಂದ್ರೆ ಕಾನ್ಫಿಡೆಂಟ್ ನಲ್ಲಿ ಇದ್ದಾರೆ, ಸಿಕ್ಕೇ ಸಿಗುತ್ತೆ ಅವಕಾಶ ಅಂತ. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಲಕ್ಷ್ಮಣ್ ಸವದಿ ಅವರು ಹಿಂದೆ ನಿಂತಿದ್ದಾರೆ, ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಿರಿತನವನ್ನ ಆಧರಿಸಿ ಗಣೇಶ್ ಹುಕ್ಕೇರಿ ಅವರು, ಮಹಂತೇಶ ಕೌಜಲಗಿ ಅವರು ಕೂಡ ಮಂತ್ರಿಗಿರಿ ಬೇಡಿಕೆ ಇಟ್ಟಿದ್ದಾರೆ. ನೋಡಿ, ನಾವು ಹಿರಿಯರಿದ್ದೀವಿ, ಪಕ್ಷಕ್ಕಾಗಿ ದುಡ್ದಿದ್ದೀವಿ, ಮೊದಲಿಂದನೂ ಪಕ್ಷಕ್ಕಾಗೆ ದುಡ್ದಿರೋದು, ಪಕ್ಷ ಏನ್ ಹೇಳುತ್ತೆ ಅದನ್ನ ಬಹಳ ನಿಷ್ಠೆಯಿಂದ ಕೇಳಿದ್ದೀವಿ, ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಕಿರಿಕ್ ಮಾಡಿಲ್ಲ. ಸೊ ಹೀಗಿರ್ಬೇಕಾದ್ರೆ ನಮ್ಮನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರಂತೆ. ಇನ್ನು ಅಲ್ಪಸಂಖ್ಯಾತ ಕೋಟದ ಅಡಿಯಲ್ಲಿ ಸ್ಥಾನ ಸಿಗುವಂತ ನಿರೀಕ್ಷೆಯಲ್ಲಿ ಆಸಿಫ್ ಸೇಠ್ ಅವರು ಇದ್ದಾರೆ. 2 ದಶಕಗಳ ಕಾಲ ಕಾಂಗ್ರೆಸ್ ಜೊತೆಗೆ ಇರುವಂತವರು, ಬೆಳಗಾವಿ ಸೇಠ್ ಫ್ಯಾಮಿಲಿ. ಈ ಮೊದಲು 2 ಸಲ ಶಾಸಕರಾಗಿದ್ದ ರಾಜು ಸಹೋದರ ಫಿರೋಜ್ ಸೇಠ್ ಅವರು. ಸರ್ಕಾರ ಇದ್ರೂ ಫಿರೋಜ್ ಸೇಠ್ಗೆ ಮಂತ್ರಿ ಆಗುವಂತ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ಈ ಸಲನಾದ್ರೂ ಮಂತ್ರಿ ಆಗ್ಬೇಕು ಅನ್ನೋದು ಅವರ ಆಸೆ. ಹಾಗಾಗಿ ಸೇಠ್ ಬ್ರದರ್ಸ್ ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದು ಓನ್ಲಿ ಬೆಳಗಾವಿಯಲ್ಲಿ ಇಷ್ಟೂ ಮಂದಿನೂ ಕೂಡ ನಮಗೆ ಈ ಬಾರಿ ಅಧಿಕಾರ ಸಿಗುತ್ತೆ ಅಥವಾ ಸಿಗಬೇಕು, ಸಿಗಲಿ ಅನ್ನುವಂಥ ನಿರೀಕ್ಷೆಯ ಭರವಸೆ ಕಾಯುವಿಕೆಯಲ್ಲಿ ಇದ್ದಾರೆ.
ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಶುರುವಾಗಿದೆ. ಬೇಡಿಕೆ ಇಟ್ಟರು ಬೇಡಿಕೆ ಇಟ್ಕೊಂಡಿದ್ದಾರೆ, ಕಸರತ್ತು ಮಾಡ್ತಾ ಇರೋರು ಕಸರತ್ತು ಮಾಡ್ತಾ ಇದ್ದಾರೆ. ಸೊ ಈಗ ಬೆಳಗಾವಿಯನ್ನು ನಾವು ಫೋಕಸ್ ಮಾಡಿ ನೋಡೋದಾದ್ರೆ ಎಷ್ಟು ಮಂದಿ ರೇಸ್ನಲ್ಲಿದ್ದಾರೆ ಅಂತ ನೋಡ್ತಾ ಇದ್ವಿ. ಯಾರ್ಯಾರು ಪರವಾಗಿ ಯಾರ್ಯಾರು ಬ್ಯಾಟ್ ಬೀಸ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಕಸರತ್ತು ಮಾಡ್ತಿದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ, ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮತ್ತೆ ಈ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶ್ರೀಧರ್, ನಿತ್ತೀಗ ಏನು ಪ್ರಮುಖವಾಗಿ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ಒಂದು ನಿರೀಕ್ಷೆಗಳಿಗೆ ಬೆಟ್ಟದಷ್ಟು ಮನೆ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆಯಿಂದ 4 ಜನ ಲಿಂಗಾಯತ್ ಕೋಟಾದಲ್ಲಿ ಏನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು, ಮೈನಾರಿಟಿ ಕೋಟಾದಲ್ಲಿ ಓರ್ವ ಶಾಸಕ ಸಚಿವ ಸ್ಥಾನದಲ್ಲಿ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಹೇಳಬೇಕಂದ್ರೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಂಥ ಮಾಜಿ DCM ಲಕ್ಷ್ಮಣ್ ಸವದಿ ಕೂಡ ಈಗ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ DCC ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ನನಗೂ ಕೂಡ ಶುಕ್ರದಶೆ ಆರಂಭ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಮಾರ್ಮಿಕವಾಗಿ ಸೂರ್ಯಚಂದ್ರನಿಗೂ ಕೂಡ ಏನು ಪ್ರತಿದಿನ ಗ್ರಹಣ ಹಿಡಿಯೋದಿಲ್ಲ ಅನ್ನೋಂಥ ಒಂದು ಮಾರ್ಮಿಕ ಮಾತುಗಳನ್ನು ಲಕ್ಷ್ಮಣ್ ಸವದಿ ಆಡಿದ್ರು. ಸೊ ಆ ಮಾತುಗಳನ್ನು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನದ ಏನು ಸಚಿವ ಸಂಪುಟ ವಿಸ್ತರಣೆ ಆದರೆ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಗುವುದು ಬಹುತೇಕ ಖಚಿತ ಅನ್ನೋ ಅರ್ಥದಲ್ಲಿ ಅವರ ಮಾತುಗಳು ಇಲ್ಲಿ ಮತ್ತು ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಮತ್ತೊಂದು ಪ್ರಭಾವಿ ಕುಟುಂಬ ಅಂದರೆ ಅದು ಹುಕ್ಕೇರಿ ಕುಟುಂಬ. ಈಗಾಗಲೇ ಪ್ರಕಾಶ್ ಹುಕ್ಕೇರಿ ಮತ್ತು ಅವರ ಪುತ್ರ ಗಣೇಶ್ ಹುಕ್ಕೇರಿ. ಈಗ ಗಣೇಶ್ ಹುಕ್ಕೇರಿ ಕಳೆದ ಮೂರು ಬಾರಿ ನಿರಂತರ ಶಾಸಕರಾಗಿದ್ದಾರೆ, ಜೊತೆಗೆ ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಗಣೇಶ್ ಹುಕ್ಕೇರಿ ಕೂಡ ಏನು ಪ್ರಮುಖವಾಗಿ ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ರಾಷ್ಟ್ರೀಯ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ ವಲಯದಲ್ಲಿ ಪ್ರಕಾಶ್ ಹುಕ್ಕೇರಿ ಕುಟುಂಬ ಗುರುತಿಸಿಕೊಳ್ಳುತ್ತೆ. ಹಾಗಾಗಿ ಗಣೇಶ್ ಹುಕ್ಕೇರಿ ಹೆಸರು ಕೂಡ ಸಾಕಷ್ಟು ಮುನ್ನೆಲೆಯಲ್ಲಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಅವರು ಕೂಡ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇದರೊಂದಿಗೆ ಏನು ಅಶೋಕ್ ಪಟ್ಟಣ್ ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ ಶಿಷ್ಯ, ಜೊತೆಗೆ ಸದಾ ಸಿಎಂ ಜೊತೆಗೆ ಓಡಾಡುವಂಥ ಅಶೋಕ್ ಪಟ್ಟಣ್ ಕೂಡ ಇತ್ತೀಚೆಗೆ DCC ಬ್ಯಾಂಕ್ ಕನ್ನದಿಂದ ಕೂಡ ಕೊನೆ ಕ್ಷಣದಲ್ಲಿ ಹಿಂದೆ ಸರಿತಾರೆ. ಯಾಕಂದ್ರೆ ಒಂದು ವೇಳೆ DCC ಬ್ಯಾಂಕ್ ಚುನಾವಣೆಯಲ್ಲಿ ಸೋತ್ರೆ ನನ್ನ ಸಚಿವ ಸ್ಥಾನ ಕೈ ತಪ್ಪದ ಸಾಧ್ಯತೆ ಇದೆ, ಹಾಗಾಗಿ ನಾನು ಈ ಒಂದು ಕನ್ನದಿಂದ ಹಿಂದೆ ಸರಿತೀನಿ ಅನ್ನುವಂಥ ಮಾತನ್ನ ಅಶೋಕ್ ಪಟ್ಟಣ್ ಹೇಳಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಮೂಲಕ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಅಶೋಕ್ ಪಟ್ಟಣ್ ಎಲ್ಲ ರೀತಿಯ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಬರುವಂಥದ್ದು ಏನಂದ್ರೆ ಮಾಂತೇಶ್ ಕೌಜಲ್ಗಿ ಬೈಲೊಂಗಲದ ಶಾಸಕರು, ಅವರು ಕೂಡ ಒಂದು ಪ್ರಮುಖವಾಗಿ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಕೂಡ ಹಿರಿಯ ಶಾಸಕರು ಕೂಡ ಅವರು ಕೂಡ ಒಬ್ಬರು. ಇನ್ನು ಉತ್ತರ ಕರ್ನಾಟಕವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಪಸಂಖ್ಯಾತರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಆ ನಿಟ್ಟಿನಲ್ಲಿ ಆಸಿಫ್ ಸೇಠ್, ಬೆಳಗಾವಿ ಉತ್ತರ ಮತಕ್ಷೇತ್ರ ಶಾಸಕ ಅಂತ ಆಸಿಫ್ ಸೇಠ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾದರೆ. ಯಾಕಂದ್ರೆ ಬೆಳಗಾವಿ ಉತ್ತರ ಕರ್ನಾಟಕದ ಯಾವೊಬ್ಬ ಅಲ್ಪಸಂಖ್ಯಾತ ಶಾಸಕರು ಕೂಡ ಇಲ್ಲಿವರೆಗೂ ಕೂಡ ಮಂತ್ರಿ ಆಗಿಲ್ಲ. ಕೇವಲ ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕದವರು ಸಚಿವರಾಗಿದ್ದಾರೆ ಹೊರತಾಗಿ ಉತ್ತರ ಕರ್ನಾಟಕದ ಯಾರು ಕೂಡ ಒಂದು ಅಲ್ಪಸಂಖ್ಯಾತರ ಕೋಟಾದಲ್ಲಿ ಸಚಿವರಾಗಿಲ್ಲ. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದು ಬರುವಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಬಹಳ ನಿರ್ಣಾಯಕ ಆಗಿದ್ದಾವೆ. ಜೊತೆಗೆ ಶೇಟ್ ಕುಟುಂಬ ಕಳೆದ 2 ದಶಕಗಳಿಂದ ಶೇಟ್ ಕುಟುಂಬ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಫಿರೋಜ್ ಸೇಠ್ ಶಾಸಕರಾಗಿದ್ದು 2 ಅವಧಿಗೆ, ಆಗ ಸರ್ಕಾರ ಇದ್ರೂ ಕೂಡ ಫಿರೋಜ್ ಸೇಠ್ ಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ನಂತರ ಫಿರೋಜ್ ಸೇಠ್ ಬದಲಾಗಿ ಅವ್ರ ಸೋದರ ರಾಜು ಸೇಠ್ಗೆ ಟಿಕೆಟ್ ಕೊಡಲಾಯಿತು. ಸೇಠ್ ಕುಟುಂಬ ಮತ್ತೆ ಗೆದ್ದು ಬಂತು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ರಾಜು ಸೇಠ್ ಹೆಸರು ಕೂಡ ಮುನ್ನೆಲೆಯಲ್ಲಿ ಇರ್ತಕ್ಕಂಥದ್ದು. ಅವರು ಕೂಡ ಮೈನಾರಿಟಿ ಕೋಟಾದಲ್ಲಿ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಆಪ್ತ ಬಳಗದಲ್ಲಿ ಒಂದು ರಾಜು ಸೇಠ್ ಇಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಅಥಣಿಯಿಂದ ಲಕ್ಷ್ಮಣ್ ಸವದಿ, ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ, ಉತ್ತರ ಮತಕ್ಷೇತ್ರದಿಂದ ಆಸಿಫ್ ಸೇಠ್, ಬೈಲ್ದೊಂಗಲದಿಂದ ಮಾಂತೇಶ್ ಕೌಜಲ್ಗಿ ಮತ್ತು ರಾಮದುರ್ಗದಿಂದ ಅಶೋಕ್ ಪಟ್ಟಣ್. ಈಗ ಒಟ್ಟು 5 ಜನ ಏನು ಶಾಸಕರೇನಿದ್ದಾರೆ ಇವರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಈ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ 5 ಸಚಿವ ಸ್ಥಾನಗಳು ಸಿಕ್ಕಿದ್ವು. ಆಗ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ, ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ, ಹೀಗೆ ಅದರ ಜೊತೆಗೆ ಬೆಳಗಾವಿ ಜಿಲ್ಲೆ ಶ್ರೀಮಂತ್ ಪಾಟೀಲ್, ಹೀಗೆ 5 ಜನ ಸಚಿವರಾಗಿದ್ದರು. ಸೊ ಹಾಗಾಗಿ ಈ ಬಾರಿ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೆ ಈಗಾಗಲೇ 2 ಸಚಿವರಿದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಜೊತೆಗೆ ಮಹಿಳಾ ಮತ್ತು ಪಂಚಮಸಾಲಿ ಕೋಟಾದಡಿ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈಗ ಮಂತ್ರಿ ಆಗಿರ್ತಕ್ಕಂಥದ್ದು. 2 ಸಚಿವ ಸ್ಥಾನಗಳು ಈಗಾಗಲೇ ಬೆಳಗಾವಿ ಜಿಲ್ಲೆ ಕೊಡಲಾಗಿದೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಮತಕ್ಷೇತ್ರ ಬರುತ್ತೆ, 3 ಲೋಕಸಭೆ ಬರುತ್ತೆ, ಬಹುದೊಡ್ಡ ಜಿಲ್ಲೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ 12 ಜನ ಶಾಸಕರು ಇರ್ತಕ್ಕಂಥ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಗೆ ಇನ್ನು 1 ಅಥವಾ 2 ಸ್ಥಾನಗಳು ಸಿಗುತ್ತೆ ಅನ್ನೋಂಥ ನಿರೀಕ್ಷೆಗಳು ಇರ್ತಕ್ಕಂಥದ್ದು. ಇಲ್ಲಿ ಲಿಂಗಾಯತ್ ಕೋಟಾದಲ್ಲಿ ಒಬ್ಬರಿಗೆ ಮತ್ತು ಮೈನಾರಿಟಿ ಕೋಟಾದಲ್ಲಿ ಒಬ್ಬರಿಗೆ ಕೊಡ್ತಾರಾ, ಅಥವಾ ಈಗ ಇರ್ತಕ್ಕಂಥ
ಸ್ಥಾನಗಳನ್ನ ಏನಾದರೂ ಬದಲಾವಣೆಗಳು ಮಾಡಲಾಗುತ್ತೆ ಅನ್ನೋಂಥ ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಭಾಳ ಪ್ರಮುಖವಾದಂಥ ಅಂಶ ಏನಂದರೆ ನೀತಿ, ಸಾಕಷ್ಟು ಜನ ಈಗ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿರಿಯ ಶಾಸಕರಿದ್ದಾರೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಈಗ ಸಚಿವ ಸಂಪುಟ ವಿಸ್ತರಣೆ ಆದರೆ ಯಾರಿಗೆಲ್ಲ ಒಂದು ಒಲದು ಬರಲಿದೆ, ಯಾರಿಗೆಲ್ಲ ಅವಕಾಶ ಸಿಗಲಿದೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಹಾಗಾಗಿ ಸಚಿವ ಸ್ಥಾನಕ್ಕೆ ಗಿಟ್ಟಿಸ್ಕೊಳ್ಳೋದಕ್ಕೆ ತಮ್ಮದೇ ಆದಂಥ ಒಂದು ಏನು ರಾಜಕೀಯ ಗುರುಗಳಿದ್ದಾರೆ, ಆ ಗುರುಗಳ ಮೂಲಕ ಒಂದು ಏನು ಲಾಬಿಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಲಕ್ಷ್ಮಣ್ ಸವದಿ, ಸುರ್ಜೇವಾಲಾ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮೂಲಕ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ರು. ಅವರು ತಮ್ಮದೇ ಆದಂಥ ಲಾಬಿಯನ್ನು ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಗಣೇಶ್ ಹುಕ್ಕೇರಿ ಪುತ್ರನನ್ನು ಮಂತ್ರಿ ಮಾಡೋದಕ್ಕೆ ಪ್ರಕಾಶ್ ಹುಕ್ಕೇರಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಅವ್ರ ಮೂಲಕ ಕೂಡ ಲಾಬಿ ನಡೆಸ್ತಿರ್ತಕ್ಕಂಥದ್ದು. ಅಶೋಕ್ ಪಟ್ಟಣ್ ಅಂತೂ ಸಿದ್ದರಾಮಯ್ಯನವರ ಗುರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬೆನ್ನನ್ನೇ ಗಿರ್ಕಿ ಹೊಡಿತಾ ಇದ್ದಾರೆ ಮಂತ್ರಿ ಮಾಡುವಂತೆ. ಇನ್ನು ಮಾಂತೇಶ್ ಕೌಜಲ್ಗಿ ಮತ್ತು ಏನು ಆಸಿಫ್ ಶೇಟ್ ಕೂಡ ಅವರು ತಮ್ಮದೇ ಆದಂಥ ಒಂದು ಏನು ಅಲ್ಪಸಂಖ್ಯಾತರ ಏನು ಅಲ್ಪಸಂಖ್ಯಾತ ಕೊಟ್ಟಾಗಿರ್ಬೋದು, ಪಂಚಮಸಾಲಿ ಕೊಟ್ಟಾಗಿರ್ಬೋದು, ಈ ಮೂಲಕ ಅವರು ಕೂಡ ತಮ್ಮ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈಗ 5ರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದೇ ಕುತೂಹಲ ಈಗ ಕೆಳಿಸಿರ್ತಕ್ಕಂಥದ್ದು. ಈ ಬಾರಿ ಕೂಡ ಏನು ಸಚಿವ ಸಂಪುಟ ವಿಸ್ತರಣೆ ಆದರೆ ಬೆಳಗಾವಿ ಜಿಲ್ಲೆಗೆ ಮತ್ತು ಒಂದು ಸಿಗುತ್ತಾ ಅಥವಾ ಇನ್ನೆರಡು ಹೆಚ್ಚುವರಿಯಾಗಿ ಕೊಡ್ತಾರೆ ಅನ್ನೋಂಥ ಭಾಳಷ್ಟು ನಿರೀಕ್ಷೆಗಳು ಈಗ ಬೆಳಗಾವಿ ಜಿಲ್ಲೆ ಜನರು ಇಟ್ಕೊಂಡಿದ್ದಾರೆ.